ಇನ್ನು ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ SIT ಅವರು ನೋಟಿಸ್ ಕೊಟ್ಟಿದ್ರು. ನಿಮ್ಮ ಮನೆಗೆ ಬರ್ತೀವಿ ಬೆಳಗ್ಗೆ 10 ರಿಂದ 5 ಗಂಟೆವರೆಗೆ ಹೊಳೆನರಸೀಪುರಕ್ಕೆ ಅಲ್ಲಿರಬೇಕು ಅಂತ. ಈಗ SIT ಆಗಮನಕ್ಕೂ ಮುನ್ನವೇ ಚೆನ್ನಾಂಬಿಕಾ ನಿವಾಸಕ್ಕೆ ಇನ್ಸ್ಪೆಕ್ಟರ್ ಶ್ರೀಧರ್ ಬಂದಿದ್ದಾರೆ. ಮನೆಯಲ್ಲಿ ಭವಾನಿ ಇದ್ದಾರಾ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಪರಿಶೀಲಿಸಿದ್ದಾರೆ. ಇವತ್ತು ಸಂಜೆ 5 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ 5 ಗಂಟೆ 10 ರಿಂದ 5 ಗಂಟೆ ಒಳಗೆ ನಾವು ಯಾವಾಗ ಬೇಕಾದರೂ ಬರ್ತೀವಿ, ನೀವು ಚೆನ್ನಾಂಬಿಕಾ ಮನೆಯಲ್ಲಿ ಹಾಜರಿರಬೇಕು ಅಂತ ನೋಟಿಸ್ ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ SIT ಅವರು ಎಷ್ಟು ಗಂಟೆಗೆ ಭೇಟಿ ಕೊಡ್ತಾರೆ? ಈಗ ಇನ್ಸ್ಪೆಕ್ಟರ್ ಬಂದಿದ್ದು ಏನಕ್ಕೆ? ಭವಾನಿ ಅವ್ರ ಮನೆಯಲ್ಲೇ ಇದ್ದಾರಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಏನು ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಬಂಧನದ ಭೀತಿಯಲ್ಲಿ ಇರುವಂತಹ ಭವಾನಿ ರೇವಣ್ಣ ಅವರ ಇಂದು SIT ವಿಚಾರಣೆಗೆ ಒಳಪಡಿಸಲು ನೋಟಿಸ್ ನೀಡಿತ್ತು. ಈಗಾಗಲೇ ಬೆಂಗಳೂರಿನಿಂದ SIT ತಂಡ ಆಗಮಿಸುತ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರದ HD ರೇವಣ್ಣ ಅವರ ಚೆನ್ನಾಂಬಿಕಾ ನಿವಾಸ. SIT ತಂಡ ಆಗಮನಕ್ಕೂ ಮುನ್ನ SIT ತಂಡದ ಇನ್ಸ್ಪೆಕ್ಟರ್ ಆದಂತಹ ಶ್ರೀಧರ್ ಅವರು ಈಗಾಗಲೇ ಹೊಳೆನರಸೀಪುರದ ನಿವಾಸಕ್ಕೆ ಬಂದಿದ್ದಾರೆ. ಹೊಳೆನರಸೀಪುರದ ನಿವಾಸದ ಒಳಗೆ ತೆರಳಿದ್ದು ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿ SIT ತಂಡಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಆ ನಂತರದಲ್ಲಿ SIT ತಂಡ ಏನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸುವಂಥ ಸಾಧ್ಯತೆ ಇದೆ. ಆದರೆ ನೋಟಿಸ್ನಲ್ಲಿ ನೀಡಿರುವಂತೆ ಭವಾನಿ ರೇವಣ್ಣ ಅವರು ಖುದ್ದು ಹಾಜರಿರಬೇಕು ಅಂತ ಹೇಳಿದ್ದಾರೆ. ಆದರೆ ಗಂಟೆ 11 ಕಳೆದರೂ ಸಹ ಭವಾನಿ ರೇವಣ್ಣ ಅವರು ಇದುವರೆಗೂ ಸಹ ಅವರ ನಿವಾಸಕ್ಕೆ ಆಗಮಿಸಿಲ್ಲ. ಹಾಗಾಗಿ ಅವರಿಗೆ ಬಂಧನದ ಭೀತಿ ಇರೋದ್ರಿಂದ ಅವರಿಗೆ ವಿಚಾರಣೆಗೆ ಆಗೋದು ಬಹುತೇಕ ಅನುಮಾನವಾಗಿದೆ. ಆದರೆ SIT ಏನು ನೋಟಿಸ್ ನೀಡುವ ಪ್ರಕಾರ ಅವರು ವಿಚಾರಣೆ ನಡೆಸಲಿಕ್ಕೆ ಹೊಳೆನರಸೀಪುರ ಚೆನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಲೇಬೇಕು. ಹಾಗಾಗಿ ಅದಕ್ಕೂ ಮೊದಲು ಇನ್ಸ್ಪೆಕ್ಟರ್ ಅವರು ಈಗ ಆಗಮಿಸಿ ಮನೆಯಲ್ಲಿ ಪರಿಶೀಲನೆ ನಡೆಸ್ತಿದ್ದಾರೆ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲದರ ಬಗ್ಗೆ ಸಹ ಮಾಹಿತಿ ನೀಡ್ತಾರೆ. ಆ ನಂತರದಲ್ಲಿ SIT ತಂಡ ಇದೇ ನಿವಾಸಕ್ಕೆ ಆಗಮಿಸುತ್ತೆ. ಸಂಜೆ 5 ಗಂಟೆವರೆಗೂ ಅವರು ಯಾವಾಗ ಬೇಕಾದರೂ ಬರ್ತೀವಿ ಅಂತ ನೋಟಿಸ್ನಲ್ಲಿ ನೀಡೋದ್ರಿಂದ ಆ SIT ತಂಡ ಬಂದು ಇಲ್ಲಿ ಕಾಯುವಂಥ ಪ್ರಕ್ರಿಯೆ ಆಗ್ತದೆ. ಆ ವೇಳೆಯಲ್ಲಿ ಏನಾದರೂ ಒಂದು ವೇಳೆ ಭವಾನಿ ರೇವಣ್ಣ ಅವರು ಬಂದರೆ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಆದರೆ ಬಹುತೇಕ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಭವಾನಿ ರೇವಣ್ಣ ಅವರು ಅಜ್ಞಾತ ಸ್ಥಳದಲ್ಲಿದ್ದು ವಿಚಾರಣೆಗೆ ಹಾಜರಾಗೋದು ಬಹುತೇಕ ಅನುಮಾನವಾಗಿದೆ. ಅರವಿಂದ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ.